ನಮಗೆ ಬೇಕಾಗಿರೋದು ನಮ್ಮ ಸಿದ್ದರಾಮಯ್ಯ ಸಾರೇ ಬೇಕಾಗಿರೋದು. ಅವ್ರು ಬಂದರೆ ಜನಗಳಿಗೆ ಒಳ್ಳೇದಾಗುತ್ತೆ. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾರೆ. ನಮ್ಗೇನು ಯಾವುದು ಬೇಡ, ಇಲ್ದಿದ್ದವ್ರಿಗೆಲ್ಲ ನಾವು ಏನೇನು ಬೇಕೋ ಎಲ್ಲ ಮಾಡಿಸ್ತಾ ಇದ್ದೀವಿ. ನಮ್ಮ ಮುಂದಿನ ದಿನದಲ್ಲಿ ನನ್ನ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಕೂಡ ಬಂದ್ರೆ ಕಾಂಗ್ರೆಸ್ ಬಿಟ್ಟು ನಾವು ಎಲ್ಲೂ ಹೋಗಲ್ಲ. ಕಾಂಗ್ರೆಸ್ಗೋಸ್ಕರ ನಾವು ಸಾಯೋಕ್ಕೂ ರೆಡಿ. ಈಗ ಏನಾಗಿದೆ ಅಂದ್ರೆ ಕರೆಂಟಿಂದು ಮೊದಲು ಎಲ್ಲ ಮನೆಗಳಿಗೆ 2,000 ರೂಪಾಯಿ ಬರ್ತಾ ಇತ್ತು ನಮ್ಗಳಿಗೆ. ಈಗ ಅಂಗಡಿಗಳಿಗೆ ಮನೆ ಫ್ರೀ ಕೊಟ್ಬಿಟ್ರು, ಕರೆಂಟ್ಗೆ 6,000 7,000 ಮಾಡ್ಬಿಟ್ಟವ್ರೆ. ಏನ್ ಮಾಡೋದು ಅಂತಾನೆ ಅದೇ ಅರ್ಥ ಆಗ್ತಿತ್ತು. ಲೋಕಸಭಾ 2024 ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ಇದೆ ಸರ್. ಕೇಂದ್ರ ಸರ್ಕಾರದ್ದು ಸರ್ ಯಾವ್ದು ಪಕ್ಷ ಬರಬೇಕು, ಯಾವ ರಾಜಕೀಯ ನಮಗೆ ಕಾಂಗ್ರೆಸ್ಸೇ ಬರಬೇಕು ಸರ್. ಬಡವರು ಇವಾಗ ಏನು ದಡ್ರಲ್ಲ, ಎಲ್ಲರಿಗೂ ಗೊತ್ತಿದೆ. ಇವರು ಮೋದಿ ಅವರು ನಮ್ಗೆ ಏನು ಮಾಡಿದ್ದಾರೆ, ಎಲ್ಲ ಇರೋರ್ಗೆ ಮಾಡಿದ್ದಾರೆ. ಬಡವ್ರಿಗೆ ಏನಂತ ಮಾಡಿದ್ದಾರೆ? GST ಎಲ್ಲ ನಮಗೆ ಬೇಕಾಗಿದೆಯಾ ಬಡವರಿಗೆ? ನಾವು ಕೂಲಿ ಕೆಲಸ ಮಾಡೋದು, ಕೂಲಿ ಮಾಡಿಕೊಂಡ್ರೆ ನಮಗೊಂದು 500 700 ಬರುತ್ತೆ. ಅದರಲ್ಲಿ ನಾವು ಏನಾದರೂ ಇಡ್ಲಿ ತಿಂಡಿಗೆ ಹೋಗ್ಬೇಕಂದ್ರೆ 60 ರೂಪಾಯಿ ಬೇಕು ನಮಗೆ. ಅದಕ್ಕೆ ಟ್ಯಾಕ್ಸ್ ಎಲ್ಲ ಹಾಕ್ತಾರೆ. ಟ್ಯಾಕ್ಸ್ ನಮಗೆ ಬೇಕಾಗಿದೆಯಾ? ಏನು ತಿಂಗಳಿಗೊಂದು 30-40 ಬಂದರೆ ನಾವೇನೋ ಒಂದು ಟ್ಯಾಕ್ಸ್ ಕಟ್ಕೋಬೋದು. ನಮಗೆ ಬರೋದೇ ಅಷ್ಟರಲ್ಲಿ ನಮ್ಮ ಮನೆ ಮೇಂಟೈನ್ ಮಾಡೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ ನಮಗೆ. ಅದು ನಮಗೆ ಬೇಕಾಗಿಲ್ಲ ಸರ್. BJP ನಮಗೆ ಬೇಕಾಗಿಲ್ಲ. ಸಿದ್ದರಾಮಯ್ಯ ಸರ್ಕಾರನೇ ಇರಬೇಕು. ಕೇಂದ್ರ ಸರ್ಕಾರ ನಮ್ಮದೇ ಇದ್ರೂ ನಮ್ಮದೇ ನಡೀಬೇಕು. ನಮ್ಮದೇ ಬಂದ್ರೇ ಒಳ್ಳೆಯದು. ಕಾಂಗ್ರೆಸ್ಸೇ ಬರಬೇಕು ಸರ್. ಸರ್ ಅಂದರೆ ಬಡವರ ಪರವಾಗಿ ಹೆಂಗಾರೆ BJP ಸರ್ಕಾರ ಇಲ್ವಾ ಸರ್? ಹಾಗಾದ್ರೆ ಸದ್ಯಕ್ಕಿಲ್ಲ ಸರ್. ಈಗ ಸರ್ 10 ವರ್ಷದಿಂದ ಮೋದಿ ಆಡಳಿತ ನಡೀತಾ ಇದೆ. ಏನು ಮಾಡಿದ್ದಾರೆ ಸರ್? ನಮಗೆ ಬಡವ್ರಿಗೆ ಏನು ಮಾಡಿದ್ದಾರೆ? ಬಡವ್ರಿಗೆ ಏನಂತ ಮಾಡಿದ್ದಾರೆ? ಇಂಥದ್ದು ಮಾಡಿದ್ದಾರೆ ಅಂತ ತೋರ್ಸಕ್ಕೆ ಹೇಳಿ, ನಾನು ಓಟ್ ಹಾಕ್ತೀನಿ. ನಮ್ಮ ಮುಂದಿನ ದಿನದಲ್ಲಿ ನನ್ನ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಕೂಡ ಬಂದರೆ ಕಾಂಗ್ರೆಸ್ ಬಿಟ್ಟು ನಾವು ಎಲ್ಲೂ ಹೋಗಲ್ಲ. ಕಾಂಗ್ರೆಸ್ಗೋಸ್ಕರ ನಾವು ಸಾಯೋಕ್ಕೂ ರೆಡಿ. ಸರ್ ಈಗ 5 ಗ್ಯಾರಂಟಿ ಯೋಜನೆ ಇದೆ. ಈಗ ಸಮೀಪ ಆಯಿತು, ಒಂದು 10 ವರ್ಷಗಳ ಹತ್ತಿರ ಬರ್ತಾ ಸರ್ಕಾರ, ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ. ಸರ್ ಹೇಗೆ ಸರ್ ಅದು? ಸೂಪರ್ ಆಗಿದೆ ಸರ್. ಅದು ಸೂಪರ್ ಆಗಿದೆ. ಹೆಣ್ಮಕ್ಳಿಗೆ ಯೂಸ್ ಆಗ್ತಿದೆ. ಏನು ಗಂಡು ಮಕ್ಕಳಿಗೆ ಅಂತ ಇಲ್ಲ ಅಂತ ಹೊರತು ಹೆಣ್ಮಕ್ಳಿಗೆ ಎಲ್ಲದರಲ್ಲೂ ಚೆನ್ನಾಗಿದೆ ಸರ್. ಸಮಾನತೆ ನೋಡ್ತಾ ಇದ್ದಾರಲ್ಲ ಸರ್. ಸರ್ ಕೆಲವು ಗಂಡಸರು ಹೇಳ್ತಾರೆ ಹೆಣ್ಮಕ್ಳಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಫ್ರೀ ಬಸ್ ಕೊಟ್ಟಿದ್ದು ತಪ್ಪಾಯ್ತು ಅಂತ. ಕೆಲವು ಫ್ರೀ ಬಸ್ ಅದು ಏನು ಗೊತ್ತಾ ಸರ್, ಅದು ಅವ್ರು ಮಾಡ್ತಾ ಇರೋದು, ಬೇಕಂತ ಹಿಂದ್ಗಡೆಯಿಂದ ಮಾಡಿಸ್ತಾ ಇರೋದು. ಯಾರಿಗೆ ಸರ್ ಫ್ರೀ ಬಿಟ್ಟರೆ ಯಾರಿಗೂ ಒಳ್ಳೇದಾಗಲ್ಲ ಹೇಳಿ? ಇವಾಗ ಹಿಂದ್ಗಡೆಯಿಂದ ಯಾರ್ಯಾರೊಬ್ರು ಮಾಡ್ತಾ ಇರ್ತಾರೆ, ಏನೋ ಒಂದು ಮಾಡಬೇಕಲ್ಲ. ಏನೋ ಚೂ ಬಿಟ್ಬಿಡ್ತಾರೆ, ನಮ್ಗೆ ಆಗಲ್ಲ, ನಮ್ಮ ಹೆಣ್ಮಕ್ಳೆಲ್ಲ ಆಚೆ ಹೋಗ್ತಾರೆ. ಹೆಂಗ್ ಸರ್ ಹೋಗ್ತಾರೆ ಆಚೆ? ಸರ್ 2,000 ರೂಪಾಯಿ 2,000 ರೂಪಾಯಿ ಕೊಡೋದನ್ನು ಕೂಡ ವಿರೋಧಿಸ್ತಾ ಇದ್ದಾರೆ. ಯಾಕೆ ಸರ್ ವೇಸ್ಟು? ಒಂದು ಮನೆ ಮೇಂಟೈನ್ ಬೇಕಾದ್ರೆ 1,800 1,600 ರೂಪಾಯಿ ಅಕ್ಕಿ ಆಗುತ್ತೆ. ಯೂಸ್ ಆಗ್ತಿದೆಯಲ್ಲ ಸರ್. ರೇಷನ್ ಅಂಗಡಿಯಲ್ಲಿ ಒಂದು 5 ಜನಕ್ಕೆ ಅಂತ ಇವರು ಅರ್ಧ ಅಮೌಂಟ್ ಕೊಡ್ತಾವ್ರೆ. ರೇಷನ್ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಎಲ್ಲ ಒಳ್ಳೇದೇ ಆಗ್ತಿದೆಯಲ್ಲ ಸರ್. ಇನ್ನು ಏನು ಸರ್ ಯೂಸ್ ಇಲ್ಲ? ಯಾವ ಥರ ಯೂಸ್ ಇಲ್ಲ ಹೇಳಿ? ಸರ್ ಈಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ವೈಫಲ್ಯತೆಗಳು ಏನಿದೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ನಮಗೆ ಬೇಕಾಗಿರೋದು ನಮ್ಮ ಸಿದ್ದರಾಮಯ್ಯ ಸಾರೇ ಬೇಕಾಗಿರೋದು. ಅವ್ರು ಬಂದರೆ ಜನಗಳಿಗೆ ಒಳ್ಳೇದಾಗುತ್ತೆ. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಇನ್ನೂ ಚೆನ್ನಾಗಿ, ಇನ್ನೂ ಮುಂದಿನ ದಿನಗಳನ್ನ ಯೋಜನೆಗಳು ತರ್ತಾರೆ. ಅವ್ರಿಗೆ ಬಿಡಬೇಕಲ್ಲ ಸರ್ ನಾವು. ಸರ್ ಈಗ ಕೆಲವೊಂದು ಇದೆಲ್ಲ ಸ್ಥಳೀಯ ಶಾಸಕರಲ್ಲಿ ಹೌದು ಅವ್ರಿಗೆ ಜನಪರ ಸ್ಪಂದನೆಗಳು, ಜನಪರ ಕೆಲಸಗಳು ಯಾವ ಥರ ನಡೀತಾ ಇದೆ ಸರ್? 30 ವರ್ಷದಿಂದ ಹ್ಯಾಟ್ರಿಕ್ ಆಗಿದ್ದಾರೆ ಸರ್ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು. ಇನ್ನೂ ಇರ್ತಾರೆ. ಅವ್ರಿಗೆ ದೇವರು ಆಯುಷೆಲ್ಲ ಕೊಟ್ಟು ಇನ್ನು ಮುಂದಕ್ಕೆ ಗಾಂಧಿನಗರ ಇಂಪ್ರೂವ್ಮೆಂಟ್ ಆಗೋ ಕಾರಣನೇ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಆಯಿತಾ. ಅವ್ರ ತಂದೆ ಕಾಲದಿಂದ ಇವರು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಬಡವರಿಗೆ ಏನು ಬೇಕಾದರೂ ಹೆಲ್ಪ್ ಮಾಡ್ತಾರೆ ಆಯಿತಾ. ಈ ಥರ ಸ್ಕೂಲ್ದು, ಮೆಡಿಕಲ್ ವಿಷಸ್, ಇವಾಗ ಆರೋಗ್ಯ ಸಚಿವ ಇನ್ನೂ ಜಾಸ್ತಿ ಮಾಡ್ತಾರೆ. ಹೆಲ್ತ್ ಬಗ್ಗೆ ಬಂದರೆ ಇನ್ನೂ ಮುಂದಕ್ಕೆ ಬಂದ್ಬಿಡ್ತಾರೆ. ಆದರೆ ನಮಗೆ ದೇವ್ರ ಸರ್ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಮ್ಗೆ ಇವಾಗ ಕೂಡ ಅಷ್ಟೇ, ನಾವು ಹೋಗಿ ನಮ್ಮ ಪ್ರಾಬ್ಲಮ್ ಹೇಳಿದ್ರೆ ಪಟ್ಟಂತ 1 hour 2 hour ಮಾಡಿಕೊಡ್ತಾರೆ, ಸಾಲ್ವ್ ಮಾಡಿಕೊಡ್ತಾರೆ. ಸರ್ ಈಗ ಕೇಂದ್ರ ಸರ್ಕಾರ ಸರ್, ಕೇಂದ್ರ ಲೋಕಸಭಾ ಚುನಾವಣೆ ಇದೆಯಲ್ಲ, ಯಾವ ಸರ್ಕಾರ ಬರಬೇಕು ಕೇಂದ್ರದಲ್ಲಿ ಅಂತ ಸರ್? ಕಾಂಗ್ರೆಸ್ಸೇ ಬರಬೇಕು ಸರ್. ಕಾಂಗ್ರೆಸ್ಸೇ ಬರುತ್ತೆ ಸರ್. ಬಿಜೆಪಿ ಹೇಳ್ತಾರೆ 500 ಸೀಟ್ ಗೆಲ್ತೀವಿ ಅಂತ ಹೇಳ್ತಾರೆ. ನೋಡೋಣ ಸರ್, ಹೇಳೋದು ನಾನು ಹೇಳ್ತೀನಿ, ನೀವು ಹೇಳ್ತೀರಾ. 500 ಅಲ್ಲ 600 ಮಾಡ್ತೀನಿ ಅಂತಾರೆ. ನೋಡೋಣ ಬಿಡಿ ಸರ್. ಸರಿ ಸರ್, ಇಲ್ಲಿ ಕಾಟನ್ಪೇಟೆಯಲ್ಲಿ ಎಲ್ಲ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ಆದರೆ ಏನು ಅಂದರೆ ಈ ಸ್ವಚ್ಛತೆ ಬಗ್ಗೆ ಅವೆಲ್ಲನೂ ನಮಗೇನೆ ಬಿಟ್ಟಿದ್ದಾರೆ. ರೋಡಲ್ಲಿ ತಾರಾ ಅಂಗಡಿ ಅಂದರೆ ಭಾರಿ ಫೇಮಸ್ಸು.
ನಾವೆಲ್ಲ ಅವ್ರು ಮಾಡ್ಲಿಲ್ಲ ಅಂದ್ರೂ ನಿಂತ್ಕೊಂಡು ಮಾಡಿಸ್ತೀವಿ. ನಮ್ಮ ಹೆಸರು ಕಲಾವತಿ ಅಂತ. ಕಲಾವತಿ ಅಂತಾರೆ. ಈಗ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ. ಕೇಂದ್ರದಲ್ಲಿ ಯಾವ ಆಡಳಿತ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಇದು ಸರ್ಕಾರ ಇದು ಕೈ ಬಂದ್ರೆ ಕಾಂಗ್ರೆಸ್. ಮೋದಿ ಸರ್ಕಾರ ಏನು ಅಷ್ಟಕ್ಕಷ್ಟೇನೆ. ಇಲ್ಲಿ ಮಾತ್ರ ಚೆನ್ನಾಗಿ ಮಾಡ್ತಾವ್ರೆ ಗುಂಡೂರಾವ್ ಅವರು. ಪ್ರತಿಯೊಬ್ಬರು ಮಹಿಳೆಯರನ್ನು ಕರ್ಕೊಂಡು ಹೋಗೋದು, ಅವ್ರಿಗೆ ಏನೇನು ಅನುಕೂಲ ಎಲ್ಲ ಮಾಡ್ಕೊಡ್ತಾವ್ರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ 5 ಗ್ಯಾರಂಟಿ ಯೋಜನೆ ಇದೆ, ಯಾವ ತರ ನಿಮ್ ಕೈ ಹಿಡಿತಾ ಇದೆ? ನಮ್ಗೇನ್ ಯಾವ್ದು ಬೇಡ, ಇಲ್ದಿದ್ದವ್ರಿಗೆಲ್ಲ ನಾವು ಏನೇನ್ ಬೇಕೋ ಎಲ್ಲ ಮಾಡಿಸ್ತಾ ಇದೀವಿ. ಹೌದಾ? ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಮತ್ತೆ ಬಸ್ ಫ್ರೀ ಇರ್ಬೋದು. ನಿಮ್ಗೆ ಯಾವ ತರ ನಮ್ಗೆ ಬಸ್ ಫ್ರೀ. ಕೆಲವರು ಗಂಡಸರು ಅದನ್ನ ಬಸ್ ಫ್ರೀ, ಬರೀ ಲೇಡೀಸ್ ಮಾತ್ರ ಬಸ್ ಫ್ರೀ ಕೊಟ್ಬಿಟ್ಟು ವಿರೋಧಿಸ್ತಾ ಇದ್ದಾರೆ ಕೆಲವರು. ಅವ್ರಿಗೆ ಅದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ ಯಾರಿಗೂ. ಮಹಿಳೆಯರಿಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಮನೆಗಳಲ್ಲಿ. ಆದ್ರೂ ಈ ಗಂಡಸ್ರು ಏನ್ ಹೇಳ್ತಾರೆ, ಎಲ್ಲಾನು ನಮ್ಗೆ ಮಾಡಿ ನಮ್ಗೆ, ಅವ್ರಿಗೆ ಪ್ರತಿಯೊಬ್ಬರಿಗೆ ಅವರಿಂದ ಈಚೆ ಕಡೆ ದುಡಿಮೆಗೆ ಹೋಗ್ತಾರೆ. ನಾವು ಮನೆ ಫ್ಯಾಮಿಲಿ ಅವ್ರು ಏನ್ ಮಾಡ್ಬೇಕು? ಈ ಸಿದ್ದರಾಮಯ್ಯ ಮಾಡಿರೋದು ನಮ್ಗೆಲ್ಲ ಒಳ್ಳೇದೇನೆ. ಮತ್ತೆ ಈಗ 2,000 ರೂಪಾಯಿ ವಿಚಾರ, ಮಹಿಳೆಯರಿಗೆ 2,000 ರೂಪಾಯಿ ಕೊಡೋದು ವಿಚಾರದಲ್ಲಿರ್ಬೋದು. ಹೆಂಗಸರು ಮಾತ್ರ ದುಡ್ಡು ಹಾಕಿದ್ರು, ಹೆಂಗಸರದ ದುಡ್ಡು ಗಂಡಸಕ್ಕಿಂತ ಹೆಂಗಸರು ಕೊಡ್ತಿದ್ದಾರೆ ಅನ್ನೋದನ್ನು ಕೂಡ ವಿರೋಧಿಸ್ತಾರೆ ಸಿದ್ದರಾಮಯ್ಯ ವಿಚಾರದಲ್ಲಿ. ಈಗ ಏನಾಗಿದೆ ಅಂದ್ರೆ ಕರೆಂಟಿಂದು ಮೊದಲು ಎಲ್ಲ ಮನೆಗಳಿಗೆ 2,000 ರೂಪಾಯಿ ಬರ್ತಾ ಇತ್ತು ನಮ್ಗಳಿಗೆ. ಈಗ ಅಂಗಡಿಗಳಿಗೆ ಮನೆದು ಫ್ರೀ ಕೊಟ್ಬಿಟ್ರು, ಕರೆಂಟ್ಗೆ 6,000 7,000 ಮಾಡ್ಬಿಟ್ಟವ್ರೆ. ಏನ್ ಮಾಡೋದು ಅಂತಾನೆ ಅದೇ ಅರ್ಥ ಆಗ್ತಿಲ್ಲ. ಈಗ ಹೇಳ್ತಾರೆ ಈಗ ಹೆಂಗಸರಿಗೆ 2,000 ದುಡ್ಡು ಕೊಟ್ರು, ಅದೇ ಗಂಡಸರು ಕುಡಿಯೋ ಆಲ್ಕೋಹಾಲ್ ಬಗ್ಗೆ ದುಡ್ಡು ಜಾಸ್ತಿ ಮಾಡೋದಂತ ಗಂಡಸರು ಏನಕ್ಕೆ ಹೆಂಗಸರಿಗೆ 2,000? ಅರೆ ಹೇಳ್ಬೇಕು ಅಂದ್ರೆ ಹೆಂಗಸರಿಗೆ ಈಗ ಮಾಡಿರೋದು ನಮ್ಗೆ ಅನುಕೂಲ. ಯಾಕಂದ್ರೆ ಗಂಡಸರು ನಮ್ಗೆ ಕೊಡ್ಲಿಲ್ಲ ಅಂದ್ರೂ ಮನೆ ಮೇಂಟೈನ್ ಆಗ್ತಾ ಇದೆ, ಅಷ್ಟೇ ಹೇಳ್ಬಲ್ಲ ನಾನು. ಏನಿಲ್ಲ. ಕೇಂದ್ರದಲ್ಲಿ ಮೋದಿ ಆಡಳಿತ 10 ವರ್ಷ ಆಡಳಿತ ಹೇಗಿದೆ? ನಮ್ಗೇನ ಅಷ್ಟು ಇದಿಲ್ಲ, ಅನುಭವ ಇಲ್ಲ. ಅವ್ರ ಆಡಳಿತ ಹೇಗೆ ಅನಿಸ್ತು ನಿಮ್ಗೆ 10 ವರ್ಷ? ಅಲ್ಲ ಇರ್ಬೋದು, ಆದ್ರೆ ಅವರು ಅದೇ ಬೇರೆ ದೇಶಗಳಿಗೆಲ್ಲ ಮಾಡ್ತಾವ್ರೇನೋ, ಈ ಕಡೆ ಏನೋ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಈಗ ಕೇಂದ್ರದಲ್ಲಿ ಮುಂದಿನ ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ, ಮೋದಿ? ರಾಹುಲ್ ಗಾಂಧಿನೇ ಆಗ್ಲಿ. ಸರಿ, ಬಾಯ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.